ದಾವಣಗೆರೆಯ ಈ ನಾಮಪತ್ರಕ್ಕೆ ಸಂಬಂಧಪಟ್ಟ ಹಾಗೆ, ಟಿಕೆಟ್ಗೆ ಸಂಬಂಧಪಟ್ಟ ಹಾಗೆ, ಮುಸಲ್ಮಾನರಿಗೆ ಸಂಬಂಧಪಟ್ಟಂಥ ಈ ವಿಚಾರ ಇಷ್ಟು ದೊಡ್ಡದಾಗಿ, ಆ ಒಂದು ಕಿಡಿ ಇಷ್ಟು ಜ್ವಾಲೆಯಾಗಿ ರಾಜ್ಯ ರಾಜಕಾರಣದಲ್ಲಿ ಬೇರೆಯ ಒಂದು ತಿರುವನ್ನು ಪಡಿಲಿಕ್ಕೆ ಮತ್ತು ಮುಂದಿನ ಚುನಾವಣೆಗೆ ನಾವು ಸರಿಯಾಗಿ ಪಾಠ ಕಲಿಸ್ತೀವಿ ಅಂತ ಹೇಳುವಂಥ ಮುಸ್ಲಿಂ ಸಮುದಾಯಕ್ಕೆ ಏನಾಯಿತು, ಯಾವ ಕಾರಣ ಆಯಿತು ಅನ್ನೋದನ್ನು ಮುಂದಿನ ಹಂತದಲ್ಲಿ ನಾನು ನಿಮ್ಮ ಜೊತೆ ಚರ್ಚೆಯನ್ನು ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ಯುವರ್ ರಿಯಾಕ್ಷನ್, ಫಸ್ಟ್ ರಿಯಾಕ್ಷನ್. ಓಕೆ, ಈಗ ಡಾಕ್ಟರ್ ನಾಜಿಯಾ ಕೌಸರ್, ಪತ್ರಿಕೋದ್ಯಮದ ಉಪನ್ಯಾಸಕರು, ಪತ್ರಕರ್ತೆ, ನನ್ನ ಜೊತೆಗಿದ್ದಾರೆ, ಜಾಯ್ನ್ ಆಗ್ತಾ ಇದ್ದಾರೆ. ನಾಜಿಯಾ ಅವರೇ ನಮಸ್ಕಾರ. ಥ್ಯಾಂಕ್ ಯು. ಹೇಗಿದ್ದೀರಿ? ಸೂಪರ್. ತಾವು ಬಹಳಷ್ಟು ವರ್ಷಗಳಿಂದ ಪತ್ರಿಕೋದ್ಯಮದಲ್ಲೂ ಇದ್ದೀರಿ, ರಾಜ್ಯ ರಾಜಕಾರಣವನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೀರಿ. ಏನು ಅನಿಸಿದೆ? ಮುಸ್ಲಿಂ ವರ್ಸಸ್ ಮುಸ್ಲಿಂ ಆಗ್ತಾ ಇದೆಯಾ, ಮುಸ್ಲಿಂ ವರ್ಸಸ್ ಕಾಂಗ್ರೆಸ್ ಆಗ್ತಾ ಇದೆಯಾ? ವಾಟ್ಸ್ ಯುವರ್ ಒಪಿನಿಯನ್ ಆನ್ ದಿಸ್? ಇಟ್ ಈಸ್ ವೆರಿ ಕ್ಲಿಯರ್. ಕಾಂಗ್ರೆಸ್ ಅನ್ನೋದು ಒಂದು ಮನೆ ಅಂದಮೇಲೆ ಅಪ್ಸ್ ಆ್ಯಂಡ್ ಡೌನ್ಸ್ ಇದ್ದೇ ಇರುತ್ತೆ. ನಾವ್ಯಾಕೆ ನಮ್ಮಲ್ಲಿ ಜಗಳ ಅನ್ನೋದು ನಾನು ಹೇಳೋದು. ಈ ಬಣ್ಣ, ಆ ಬಣ್ಣ, ಜಮೀರ್ ಅಹಮದ್ ಖಾನ್ ಬಣ್ಣ, ಸಲೀಂ ಅಹಮದ್ ಬಣ್ಣ, ರಿಜ್ವಾನ್ ಅರ್ಷದ್ ಬಣ್ಣ, ಯಾಕೆ? ಅವರೆಲ್ಲರೂ ಕೂಡ ನಮ್ಮ MLAs. ದೇ ಆಲ್ ಆರ್ ಅವರ್ ರೆಪ್ರೆಸೆಂಟೇಟಿವ್ಸ್. ಒಂದು MLA ಆಗೋದು ರಾತ್ರಿ ಮಲಗಿದ ತಕ್ಷಣ, ಮಾರ್ನಿಂಗ್ ಎದ್ದ ತಕ್ಷಣ ಯಾರು MLA ಏನಾಗೋದಿಲ್ಲ. ಎಲ್ಲರೂ ಕೂಡ ಸ್ಯಾಕ್ರಿಫೈಸ್ ಮಾಡಿದ್ದಾರೆ, ಸ್ಟ್ರಗಲ್ ಮಾಡಿದ್ದಾರೆ. ಎಲ್ಲರೂ ನಮ್ಮ ವಕ್ಫ್ ಬೋರ್ಡ್ ಕೆಲಸ ಜಮೀರ್ ಅಹಮದ್ ಖಾನ್ ಸುಮಾರು ಮಾಡಿದ್ದಾರೆ. ರಿಜ್ವಾನ್ ಅರ್ಷದ್ ಅವರ ವಕ್ಫ್ ಬೋರ್ಡ್ ಸ್ಪೀಚ್ ವಿಪರೀತ ವೈರಲ್ ಅಂದಮೇಲೆ ದರ್ ಕಾಂಟ್ರಿಬ್ಯೂಷನ್ ಈಸ್ ವೆರಿ ಡಿಫ್ರೆಂಟ್ ಆ್ಯಂಡ್ ಈಕ್ವಲ್. ಸೊ ಇದರ ಅವಶ್ಯಕತೆ ಇಲ್ಲ, ಮುಸಲ್ಮಾನರು ಏನು ಮಾಡ್ತಿದ್ದಾರಲ್ಲ ಅದರ ಅವಶ್ಯಕತೆ ಇಲ್ಲ ಅನ್ನೋದು ನನ್ನ ಪರ್ಸನಲ್ ಒಪಿನಿಯನ್. ಓಕೆ, ಅಪ್ಸ್ ಅಂಡ್ ಡೌನ್ಸ್ ನಿಜ. ವಕ್ಫ್ ಬೋರ್ಡ್ ಬಗ್ಗೆ ಮಾತಾಡಿದ್ರೆ ನಾನು ನಿಜವಾಗ್ಲೂ ಹೇಳ್ತೀನಿ, ನಮ್ಮ ಮುಸಲ್ಮಾನ ಸಮುದಾಯಕ್ಕೆ ನಾನು ಓಪನ್ ಆಗಿ ಚಾಲೆಂಜ್ ಆಗಿ ಹೇಳ್ತೀನಿ, ವಕ್ಫ್ ಬೋರ್ಡ್ ಇಂದ ಏನು ಪ್ರಯೋಜನ ಇಲ್ಲ. ಯಾಕಂದ್ರೆ ಯಾರಿಗೂ ಒಂದ್ ನಿಮಿಷ ಯಾರಿಗೂ ಇರ್ಲಿ, ಆ ವಕ್ಫ್ ಬೋರ್ಡ್ ಇಂದ ನಮ್ಮ ಸಮುದಾಯಕ್ಕೆ, ನಮ್ಮ ಬಡ ಜನರಿಗೆ ಯಾವುದೇ ಒಂದು ಒಳ್ಳೆ ಮೆಡಿಕಲ್ ಆಗಿರ್ಲಿ ಅಥವಾ ಒಳ್ಳೆ ಒಂದು ಎಜುಕೇಶನ್ ಆಗಿರ್ಲಿ, ಮತ್ತೆ ಯಾವುದೇ ರೀತಿಯ ಸಹಾಯಗಳಿರ್ಲಿ, ಯಾವುದೇ ನಡೀತಾ ಇಲ್ಲ. ವಕ್ಫ್ ಬೋರ್ಡ್ ಅಲ್ಲಿ ಬರೀ ಏನ್ ನಡೀತಾ ಇದೆ ಅಂದ್ರೆ ಕರಪ್ಷನ್ ನಡೀತಾ ಇದೆ. ಜಮೀರ್ ಅಹಮದ್ ಖಾನ್ ಸರ್ ಬಹಳ ಅದ್ಭುತವಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ರಿಜ್ವಾನ್ ಅರ್ಷದ್ ಅವರು ಬಹಳ ಅದ್ಭುತವಾಗಿ ಸ್ಪೀಚ್ ಕೊಡ್ತಾ ಇದ್ದಾರೆ. ಇಲ್ಲಿ ಸ್ಪೀಚ್ ಕೊಡೋದ್ರಿಂದ ಮತ್ತೆ ಅದನ್ನ ಉಳಿಸ್ಕೊಂಡು ಹೋಗೋದ್ರಿಂದ ನನ್ನ ಪಾಯಿಂಟೇ ಇದು. ನಾನೇನ್ ಹೇಳ್ತಾ ಇರೋದು ಅಂದ್ರೆ, ನಮ್ಮ ಮುಸ್ಲಿಂ ಸಮುದಾಯದ ಆಕ್ಚುಯಲ್ ಇಶ್ಯೂಸು ವಕ್ಫ್ ಬೋರ್ಡು, ಟು ಬಿ ರಿಸರ್ವೇಷನ್ನು, ಹಲಾಲು, ಹರಾಮು, ಹಿಜಾಬು, ನಮ್ಗೆ ಶಾದಿ ಮಹಲ್ ಬೇಕು ಅಂತ ಹೋರಾಡ್ತೀವಿ, ಒಂದು ಸ್ಕೂಲ್ ಎಜುಕೇಶನ್, ಒಂದು ಇನ್ಸ್ಟಿಟ್ಯೂಟ್ ಬೇಕು ಅಂತ ಹೋರಾಡಿರೋದು ನೀವು ಯಾವಾಗಾದ್ರೂ ನೋಡಿದೀರಾ? ಅದು ಬಿಟ್ಟು ಕಾಂಗ್ರೆಸ್ ನಲ್ಲಿ ಇಂಟರ್ನಲಿ ಏನಾಗ್ತಿದೆ ಅನ್ನೋದು ಬೇಕಾದು ಅಂತ. ಈಗ ನೋಡಿ, ನೀವು ಬೇಕಾ ಅಂತ ಇಲ್ಲಿ ಮಾಧ್ಯಮದ ಮುಂದೆ ಹೇಳ್ತಾ ಇದ್ದೀರಿ. ನಿನ್ನೆ ಮುಸ್ಲಿಂ ಸಮುದಾಯದ ಎಲ್ಲ ಉಲಾಮಾ ಅಲ್ವಾ, ಎಲ್ಲ ಸದಸ್ಯರು ಬಂದು ಪ್ರೆಸ್ ಮೀಟ್ ಮಾಡ್ತಾರೆ, ನಮಗೆ ಕಾಂಗ್ರೆಸ್ ಅನಿವಾರ್ಯ ಅಲ್ಲ ಅಂತ ಹೇಳ್ತಾರೆ. 2028ಕ್ಕೆ ನೋಡಿ ಪಾಠ ಕಲಿಸ್ತೀವಿ ಅಂತ ಹೇಳ್ತಾರೆ. ಅಂದರೆ ಇಷ್ಟೆಲ್ಲ ದೊಡ್ಡ ಮಟ್ಟದ ಹೊಗೆ ಆಡ್ತಾ ಇರುವಾಗ, ಬೆಂಕಿ ಆಗ್ತಾ ಇರುವಾಗ, ನೀವು ಇಷ್ಟು ಸಾಫ್ಟಾಗಿ ಹಿಂಗೆಲ್ಲ ಮಾಧ್ಯಮದ ಮುಂದೆ ಹೇಳಿದಾಗ ಅದು ಎಷ್ಟು ಮಟ್ಟಿಗೆ ವರ್ಕೌಟ್ ಆಗುತ್ತೆ? ಅಥವಾ ಇದಕ್ಕೆ ಬೇರೆ ಏನಾದರೂ ಆಪ್ಷನ್ಸ್ ಇದೆಯಾ? ಅಥವಾ ಮುಸ್ಲಿಂ ಸಮುದಾಯ ಪರ್ಯಾಯ ಕಾಂಗ್ರೆಸ್ ಏನಾದರೂ ನೋಡ್ತಾ ಇದೆಯಾ? ಉಲಮಾಗಳಿಗೆ ನಾನು ತುಂಬಾ ಗೌರವಿಸ್ತೀನಿ. ನನ್ನ ಫಸ್ಟ್ ಥಿಂಗ್, ಇಟ್ ಈಸ್ ವೆರಿ ಕ್ಲಿಯರ್ ಅಂಡ್ ಕಟ್. ನಾನು ತುಂಬಾ ಗೌರವಿಸ್ತೀನಿ ಉಲಮಾಗಳಿಗೆ. ಬಟ್ ಉಲಮಾಗಳಿಗೆ ಬೇರೆ ಜವಾಬ್ದಾರಿ ಕೂಡ ಇದೆ. ಮುಸ್ಲಿಂ ಸಮುದಾಯದಲ್ಲಿ ಯುವಕರು, ಯುವತಿಯರು ಅಡಿಕ್ಷನ್ ಸ್ಟಾರ್ಟ್ ಆಗಿದೆ. ಬೇರೆ ಬೇರೆ ಬ್ರೇಕ್ ತೆಗೆದುಕೊಳ್ಬೇಕು. ಹಾಗಾದ್ರೆ ನಿಜಕ್ಕೂ ಕೂಡ ಉಲಮಾಗಳ ಜವಾಬ್ದಾರಿ ಏನ್ರಿ? ಅವರೇ ಹೇಳ್ತಾ ಇದ್ದಾರೆ, ಒಂದು ಮುಸ್ಲಿಂ ಸಮುದಾಯದ ಮಹಿಳೆ ಅನ್ನೋದಕ್ಕಿಂತ ಹೆಚ್ಚಾಗಿ ಪತ್ರಿಕೋದ್ಯಮದ ಏನು ಆಳ ಅಗಲಗಳನ್ನು ಅರ್ಥ ಮಾಡ್ಕೊಂಡಿರುವಂಥ ಉಪನ್ಯಾಸಕಿಯಾಗಿ ಪ್ರೊಫೆಸರ್ ನಾಜಿಯಾ ಕೌಸರ್ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಆ ಸಮುದಾಯದವ್ರಿಗೆ ಅರ್ಥ ಆಗ್ತಾ ಇಲ್ವಾ? ಅವ್ರ ಜವಾಬ್ದಾರಿಗಳೇನು? ಪಾಲಿಟಿಕ್ಸಲ್ಲಿ ಇಂಟರ್ವ್ಯೂನ್ ಆಗೋದಾ? ಹಾಗಾದ್ರೆ ನಮ್ಮ ಸಮುದಾಯಕ್ಕೆ ಏನ್ರಿ ಮಾಡಬೇಕು, ಅದನ್ನು ಮಾಡ್ತಾ ಇಲ್ಲ ಅವರು ಅನ್ನೋ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಅದರ ಮುಂದುವರೆದ ಭಾಗವಾಗಿ ಸಿದ್ದು ಮಿಸೈಲ್, ಸಿದ್ದು ಸತ್ಯಾವತಾರ ಅನ್ನುವ ಚರ್ಚೆಯನ್ನು ಕೂಡ ನಾವು ಮುಂದುವರಿಸೋಣ. ಅದಕ್ಕಿಂತ ಮುಂಚಿತವಾಗಿ ಲೆಟ್ಸ್ ಗೋ ಫಾರ್ ಅ ಬ್ರೇಕ್ ನಾವು.